ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ, ಕೋಲಿ ಸಮಾಜ ಆಕ್ರೋಶ, ಬೃಹತ್ ಪ್ರತಿಭಟನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಅಂಬಿಗರ ಚೌಡಯ್ಯ ಮೂರ್ತಿಯ ಕೈಗಳು ಧ್ವಂಸ ಮಾಡಿ ಮುಖಕ್ಕೆ ಸಗಣಿ ಎರಚಿದ ಕಿಡಿಗೇಡಿಗಳು ಆರೋಪಿಗಳನ್ನು ಕೂಡಲೇ ಬಂಧಿಸಿ ಹೊಸದಾಗಿ ಮೂರ್ತಿ ಪ್ರತಿಷ್ಠಾಪನೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿ ವಿಕೃತಿ ಮೆರೆದಿದ್ದಾರೆ. ಎರಡು ಕೈ ತುಂಡು ಮಾಡಿದ್ದಾರೆ. ಬಲಗೈ ಹೆಬ್ಬೆರಳು ಮುರಿದು ಮುಖಕ್ಕೆ ಸಗಣಿ ಎರಚಿದ್ದಾರೆ. ಇದು ಬಸವಾದಿ ಶರಣರಿಗೆ ಅಪಮಾನ ಮಾಡಿದಂತೆ, ನಾಡಿನ ಕೋಲಿ ಸಮಾಜದ ಸ್ವಾಭಿಮಾನ ಕೆಳಿಸಿದಂತಾಗಿದೆ ಎಂದು ಕೋಲಿ ಸಮಾಜದ ಹಿರಿಯ ಮುಖಂಡ ನಿಂಗಪ್ಪ ಹುಳಗೋಳಕರ ಉಗ್ರವಾಗಿ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುತ್ತಗ ಗ್ರಾಮದ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ಘಟನೆಯನ್ನು ವಿರೋಧಿಸಿ ಕೋಲಿ ಸಮಾಜದ ವತಿಯಿಂದ ಶುಕ್ರವಾರ ಬಂಕೂರು ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ಶಾಂತಿ ಕದಡುವ ಇಂತಹ ಮನಸ್ಥಿತಿಯವರನ್ನ ಪೊಲೀಸ್ ಇಲಾಖೆಯವರು ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು. ಜೊತೆಗೆ ಚೌಡಯ್ಯನವರ ಮೂರ್ತಿಯನ್ನ ಪುನಃ ನಿರ್ಮಾಣ ಮಾಡಬೇಕು ಎಂದು ಕೋಲಿ ಸಮಾಜದ ಜಿಲ್ಲಾ ಮುಖಂಡರಾದ ಶರಣಪ್ಪ ತಳವಾರ್ ಹಾಗೂ ಅವ್ವಣ್ಣ ಮೇಕೇರಿ ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ತಳವಾರ, ಶಿವಕುಮಾರ್ ಯಗಾಪುರ, ಬಸವರಾಜ ಸಪ್ಪನಗೌಡ, ಬಸವರಾಜ್ ಬೂದಿಹಾಳ, ನಿಂಗಣ್ಣ ನಂದಹಳ್ಳಿ, ಮಲ್ಲಿಕಾರ್ಜುನ ಅಲ್ಲೂರ, ಲಕ್ಷ್ಮೀಕಾಂತ ಕಂದಗೋಳ, ಶಿವಕುಮಾರ್ ಸುಣಗಾರ, ದೇವೇಂದ್ರ ಕಾರೋಳಿ, ಶಹಾಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಜೆ ನಾಗರಾಜ್, ಶಹಾಬಾದ್. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಕೆಲವು ಕಿಡಿಗೇಡಿಗಳು ಅಪಮಾನ ಮಾಡುವ ಮುಖಾಂತರ ಮುಖಕ್ಕೆ ಕೆಸರು ಎರಚಿ ಮತ್ತು ಒಂದು ಕೈಯನ್ನು ಕಟ್ ಮಾಡಿ ಆ ಒಬ್ಬ ಶರಣರಿಗೆ ಅವಮಾನ ಮಾಡಿರೋದು ಇಡೀ ಒಂದು ನಾಗರಿಕ ಸಮಾಜಕ್ಕೆ ಮಾಡಿದಂತ ಅವಮಾನವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಸಂತರು ಶರಣರು ಇವತ್ತಿನ ದಿವಸ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಸಮಾಜ ನಿರ್ಮಾಣ ಮಾಡ್ಬೇಕೆನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಕುಲಕೊಬ್ಬ ಶರಣರು, ಅದರಲ್ಲಿ ವಿಶೇಷವಾಗಿ ನಿಜಶರಣ ಅಂಬಿಗರ ಚೌಡಯ್ಯನವರು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದಿ ಶ್ರದ್ಧೆಗಳನ್ನು ಹೋಗಲಾಡಿಸಿ ಇವತ್ತ ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಸಮಾನತೆ ಮೂಡಿಸುವಂತ ಒಬ್ಬ ಮಹಾನ್ ಕ್ರಾಂತಿಕಾರಿ ನಿಜಶರಣ ಅಂಬಿಗರ ಚೌಡಯ್ಯನವರು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಆದ್ದರಿಂದ ಅಂತ ಒಬ್ಬ ಮಹಾತ್ಮರ ಒಂದು ಭಾವಚಿತ್ರ, ಒಂದು ಮೂರ್ತಿಗೆ ಇವತ್ತ ಕೆಸರ ಎರಚುವ ಮುಖಾಂತರ ಅವರ ಕೈಯನ್ನು ಕಟ್ಟು ಮಾಡಿ ಅಪಮಾನ ಮಾಡಿದಂತ ಏನು ವ್ಯಕ್ತಿಗಳನ್ನು ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಅದರಂತೆ ಒಂದು ಸರ್ಕಾರ, ಜಿಲ್ಲಾಡಳಿತ ಇವತ್ತಿನ ದಿವಸ ಮೂರ್ತಿಯನ್ನು ಹೊಸದಾಗಿ ಪುನರ್ಸ್ಥಾಪನೆ ಮಾಡಬೇಕು ಮತ್ತು ಅಲ್ಲಿ ಸಿಸಿ ಕ್ಯಾಮೆರಾ ಕೂಡಿಸುವ ಮುಖಾಂತರ ನಿಗ್ರಹ ವಹಿಸಬೇಕು. ಇದರಂತೆ ಅದೇ ಎಲ್ಲಾ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲಾ ಶರಣರು, ಸಂತರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಇನ್ನಿತರ ಎಲ್ಲಾ ಮಹಾತ್ಮರ ಒಂದು ಮೂರ್ತಿಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ರಾತ್ರಿ ಮುತ್ತಗ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಭಂಗಗೊಳಿಸಿದಂತ ಕೈಯನ್ನ ಮಾಡಿ ಮುಖದ ಮೇಲೆ ಒಂದು ಎಣ್ಣೆಯನ್ನ ಹೊಡೆದು ಬಹಳಷ್ಟು ಇವತ್ತ ನಿಜಶರಣಗಷ್ಟೇ ಅಲ್ಲ, ಮಾನವ ಕುಲಕ್ಕೆ ಇವತ್ತ ಅವಮಾನ ಮಾಡಿದಂತ ಘಟನೆ ಇವತ್ತ ನಡೆದಿದೆ. ಇವತ್ತು ನಾವು ಪೊಲೀಸ್ ಸಮಾಜದ ವತಿಯಿಂದ ಇವತ್ತ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಇವತ್ತಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರರು ಕೂಡ ಬಂದಿರ್ತಕ್ಕಂಥದ್ದು ನಾವು ಮಾಹಿತಿ ಇದೆ. ಇವತ್ತಿಂತ ಘಟನೆಗಳು ಅನೇಕ ನಡೀತಾ ಇದ್ದಾವೆ. ವಿಶೇಷವಾಗಿ ಕೋಲಿ ಸಮಾಜದ ಬಗ್ಗೆ
ಪೊಲೀಸ್ ಶರಣರ ಬಗ್ಗೆ, ಪೊಲೀಸ್ ಕಾರ್ಯಕರ್ತರ ಬಗ್ಗೆ, ಮಹಿಳೆಯರ ಬಗ್ಗೆ ಅನೇಕ ಇಂಥ ಘಟನೆಗಳು ನಡೆದರೂ ಕೂಡ ಸರ್ಕಾರವನ್ನ ಕೈ ಕಟ್ಕೊಂಡು ಕೂತಿದೆ. ತಕ್ಷಣವಾಗಿ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನ, ಸ್ಟ್ಯಾಚುವನ್ನ ಯಾರದನ್ನು ಧ್ವಂಸ ಮಾಡಿದಾರ ತಕ್ಷಣವಾಗಿ 24 ಗಂಟೆ ಒಳಗಾಗಿ ಅವರನ್ನ ಬಂಧಿಸಬೇಕು, ಕಠಿಣವಾದ ಶಿಕ್ಷೆವನ್ನ ಕೊಡಬೇಕು. ಆ ವ್ಯಕ್ತಿ ಯಾರೇ ಇರ್ಲಿ, ಆ ವ್ಯಕ್ತಿ ಯಾವುದೇ ಸಮಾಜವಿರ್ಲಿ, ಅಂತವನೇ ಇರ್ಲಿ, 24 ಗಂಟೆ ಒಳಗೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಬಂಧಿಸ್ಬೇಕಂತಕ್ಕಂತ ಇವತ್ತ ಒತ್ತಾಯ ಮಾಡ್ತಾ ಇದೀವಿ. ಒಂದು ವೇಳೆ ಮಾಡ್ಲಿಲ್ಲ ಅಂದ್ರ ನಾವೆಲ್ಲಾ ಸಮಾಜ ಮುಖಂಡರು ಕೂಡಿ ನಿರ್ಣಯ ಮಾಡಿ ಉಗ್ರವಾದಂತ ಹೋರಾಟವನ್ನ ಇಡೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಮುಂದುವರ್ತಾ ಇದ್ದೀವಿ. ದಿವಸ ಮುದ್ರಾ ಗ್ರಾಮದಲ್ಲಿ ನಿಜಾಚರಣ ಮಾಡಿದ್ದಾರೆ. ಈಗ ಪಂಪೂರ್ ವ್ಯಾಸರಿ ಬೃಹತ್ ಹೋರಾಟ ಆಗಬೇಕಿದೆ. ಹೋರಾಟಕ್ಕೆ ಎಲ್ಲ ಸಹಕಾರ ಮಾಡಿ ಹಾಗೆ ಕೂಡಲೇ ಕಿಡಿಗೇಡಿ ಹೋದರೆ ಮುಂದಿನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದೇವೆ. ಒಳ್ಳೆ ಬಂಧಿಸಿ ಸಮಾಜ ಇವತ್ತು ಮುತುಕದಲ್ಲಿ ಏನು ಈ ಕಿಡಿಗೇಡಿಗಳು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವ್ರನ್ನ ಮೂರ್ತಿ ಭಗ್ನ ಮಾಡಿದ್ದಾರೆ. ಆ ಕಿಡಿಗೇಡಿನ ಬಂಧಿಸಬೇಕು, ಅವರಿಗೆ ಗಡಿಪಾರು ಮಾಡಬೇಕು, ಕಠಿಣವಾದ ಶಿಕ್ಷೆ ಕೊಡಬೇಕು. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಮೂರ್ತಿ ಏನು ಪ್ರತಿಷ್ಠಾಪನೆ ಆಗಿದೆ ಅದು ಯಾವ ರೀತಿ ಇರ್ಬೇಕು, ಅದು ಕಾನೂನು ಕ್ರಮ ಜರುಗಿಸಬೇಕಂತ ಆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಒಂದು ಈ ಕಿಡಿಗೇಡಿಗಳನ್ನು ಸೂಕ್ತ ಸಮಯದಲ್ಲಿ ಬಂಧಿಸಿ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾ ಹೋದ್ರೆ ನೋಡಿ, ಗ್ರಾಮ ಇಲ್ಲೇ ಪಕ್ಕದಲ್ಲಿದೆ, ಇಲ್ಲಿ ನಾವು ಬಂಗೂರ್ ಗ್ರಾಮದಲ್ಲಿ ಮಾನವ ಸರಪಳಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ. ಒಂದೇ 1 ಗಂಟೆ ಎಲ್ಲ ಜನ ಸೇರಿದೀವಿ. ಒಂದು ವೇಳೆ ಕಾನೂನಾತ್ಮಕ ಕ್ರಮ ತಗೊಳ್ಳಿಲ್ಲ, ಮತ್ತೆ ಆ ಮೂರ್ತಿ ರೀಕನ್ಸ್ಟ್ರಕ್ಟ್ ಮಾಡ್ಕೇತಿ ನಮ್ಮ ಜಯಂತಿ ಒಳಗಡೆ ಮೂರ್ತಿನ ನಾವು ಕಳಿಸ್ಬೇಕು ಅಂತ ನಾವು ಸರ್ಕಾರ ನಾವು ಮನವಿ ಮಾಡಿ ಕೊಟ್ಟಿದೀವಿ. ಅದ್ರ ಜೊತೆಯಲ್ಲಿ ಏನು ಕಿಡಿಗೇಡಿಗಳು ಈ ಕೃತ್ಯ ಸಿಗಿದ್ದಾರೆ. ಇದೇ ತರ ಬಾಬಾ ಸಾಹೇಬರ ಮೂರ್ತಿ ಪುತ್ಥಳಿ ಮೇಲೆ ಅವಮಾನ ಮಾಡಿದ್ರು ಗುಲ್ಬರ್ಗದಲ್ಲಿ, ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗಳಿಗೆ ಅವಮಾನ ಮಾಡಿದ್ರು. ಇವಾಗ ನಮ್ಮ ಕೂಲಿ ಸಮಾಜದ ನಮ್ಮ ಅಂಬಿಗರ ಚೌಡಯ್ಯನವರ ಎಡಕೈಯನ್ನ ಕಟ್ ಮಾಡಿ ಕೆಸರಿ ಹಚ್ಚಿ ಅವಮಾನ ಮಾಡಿದ್ದಾರೆ. ಇದನ್ನ ನಾವು ಇಡೀ ನಮ್ಮ ಕೂಲಿ ಸಮಾಜ ನಾವು ಖಂಡಿಸ್ತೀವಿ. ಜೊತೆಗೆ ಇವತ್ತಿಷ್ಟು ಒಂದೇ ಜನ ಸೇರಿದೀವಿ. ಒಂದು ವೇಳೆ ಕಾನೂನಾತ್ಮಕ ಕ್ರಮ ಜರಲಿಲ್ಲಪ್ಪ ಅಂತಂದ್ರ ದೊಡ್ಡ ಮಟ್ಟದ ಒಂದು ಹೋರಾಟ ಸರ್ಕಾರ ಒಂದು ಎದುರಿಸಬೇಕಾಗತ್ತೆ. ಒಂದು ಕಿಡಿಗೇಡಿಗಳಿಗೆ ನಾವು ಎಚ್ಚರ ಕೊಡ್ತೀವಿ. ನಿಮ್ಮದು ಏನಾದ್ರೂ ಈ ತರ ಪರ್ಸನಲ್ ಕೇಸಿ ವೈಮಾನಸು ಜಗಳ ಚೂಟಿ ಇದ್ರೆ ನೀವು ಊರಲ್ಲಿ ಅವ್ರ ಜೊತೆ ಇಟ್ಕೊಳ್ಳಿ. ಇದು ಇಡೀ ಸಮಾಜದ ಜೊತೆ ನೀವು ಜಗಳ ಮಾಡದಂಗೆ. ಒಂದು ವೇಳೆ ನಿಮ್ದು ಹೊಟ್ಟೆ ಅಗತ್ಯ ಬಂದ್ರೆ ಬರೀ ನಾವು ಕೂಲಿ ಸಮಾಜದ ಶಕ್ತಿಯನ್ನು ನಿಮಗೆ ನಾವು ತೋರಿಸ್ತೀವಿ. ಇದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದೆ ಈಗ ಆಗಿದ ಪ್ರಸಂಗ ಯಾವ ಮೂರ್ತಿ ಜೊತೆನೂ ಆಗ್ಬಾರ್ದು, ಯಾವ ಶರಣರ ಜೊತೆನೂ ಆಗ್ಬಾರ್ದು. ಅದಕ್ಕೆ ಸೂಕ್ತವಾದ ಕಠಿಣ ಕ್ರಮ ಜರುಗಿಸಬೇಕು. ಒಂದು PDO ಲೆಕ್ಕದಲ್ಲಿ ಅದಕ್ಕೆ CCTV ಸರ್ವೆಲೆನ್ಸ್ ಯಾವುದೇ ಮೂರ್ತಿ ಇದ್ರೂ ಅದಕ್ಕೆ ಸರ್ವೆಲೆನ್ಸ್ ಆಗಿ ಇಡಬೇಕು. ಜೊತೆಲಿ ಮುಂದೆ ಇದನ್ನ ಮರುಕಳಿಸಂಗೆ ಸರ್ಕಾರ ಎಚ್ಚೆತ್ತುಕೊಂಡು ನೋಡಬೇಕು. ಒಂದು ವೇಳೆ ಅದನ್ನ ಮಾಡ್ಲಿಲ್ಲ, ಅಪರಾಧಿಗಳನ್ನ ಕೂಡಲೇ ಬಂಧಿಸ್ಲಿಲ್ಲ, ನಮ್ಗೆ ನ್ಯಾಯ ಅಂತಂದ್ರೆ ಉಗ್ರವಾದ ಹೋರಾಟ ನೀವು ನಮ್ಮ ಕೂಲಿ ಸಮಾಜದಿಂದ ಮುಟ್ಟು ನೋಡ್ಕೊಳಕ್ಕೆ ನಾವು ಇದನ್ನ ಮಾಡ್ಬೇಕಾಗತ್ತಂತ